स्वागत है आपका बी न्यूज नेशन में। मैं हूं आबिद हुसैन शेख। कल होने वाला बीजापुर बंद रद्द। 30 दिसंबर को होगा पूरा शहर बंद। आज बीजापुर में अहिंद दलित एकता संगठन डॉक्टर बाबा साहब अम्बेडकर विचारवादी बाबा साहब के अभिमानी संविधान के रखवालों से किया बीजापुर बंद का ऐलान। देश के पूर्व प्रधानमंत्री डॉक्टर मनमोहन सिंह के निधन पर किया गया है पोस्टपोन्ड। देश के गृह मंत्री अमित शाह द्वारा संसद में डॉक्टर बाबा साहब अम्बेडकर को लेकर अपमानजनक बयान। अम्बेडकर का नाम फैशन, भगवान का नाम लेंगे तो 7 जन्म तक स्वर्ग के बयान के विरोध में बाबा साहब के अपमान के खिलाफ बीजापुर के श्री सिद्धेश्वर मंदिर से गणपति चौक, वाजपेयी सर्कल, किराना बाजार, बसवेश्वर सर्कल से डॉक्टर BR अम्बेडकर सर्कल तक विशाल प्रोटेस्ट रैली और शहर 28 दिसंबर को बंद का ऐलान किया था। मनमोहन सिंह के निधन से अब ये बंद पोस्टपोन करते हुए तमाम दुकानों, तरकारी व्यापारियों, कारोबारी, सड़क व्यापारी, स्कूल कॉलेजों के जिम्मेदार, स्टूडेंट, किसान, मजदूर, वकील, ऑटो रिक्शा चालक, जिला की जनता और बाबा साहब के चाहने वालों को एक दिन का बंद करके 30 दिसंबर बाबा साहब के सम्मान में किए गए बंद को कामयाब करने की अपील की है। प्रेस कॉन्फ्रेंस में कांग्रेस पार्टी के नेता, अहिंद के मुखिया, प्रगति पर चिंतकों और बाबा साहब के अभिमानियों सब मिलजुल कर रहे हैं। ये बंद किसी एक खास पार्टी का नहीं, पूर्व प्रधानमंत्री मनमोहन सिंह के निधन पर यह फैसला लिया गया है, कहा जिम्मेदारों ने। ಈ ರಾಷ್ಟ್ರದ ಹಿಂದಿನ ಪ್ರಧಾನಿಗಳು, ಅಂತಾರಾಷ್ಟ್ರೀಯ ಖ್ಯಾತಿಯ ಅರ್ಥಶಾಸ್ತ್ರಜ್ಞರು, ಜಗತ್ತೆಲ್ಲ ಆರ್ಥಿಕ ಸಂಕಷ್ಟನ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಭಾರತ ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಮುಕ್ತ ಮಾಡಿ ಈ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಒಯ್ದಿರ್ತಕ್ಕಂಥ ದಿವಂಗತ ಪ್ರಧಾನಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಮನಮೋಹನ್ ಸಿಂಗ್ ಜಿ ಅವರಿಗೆ ಶ್ರದ್ಧಾಂಜಲಿಯನ್ನು ಈ ಸಭೆಯ ಮುಖಾಂತರ ಅರ್ಪಿಸಿ, ಇವತ್ತು ತಮಗೆಲ್ಲ ಗೊತ್ತಿದೆ 22ನೇ ತಾರೀಕಿಗೆ ನಾಳೆ ನಾವು ಬಂದ್ ಕರೆಯನ್ನು ಕೊಟ್ಟಿದ್ದೀರಿ. ತಾವು ಕೂಡ ಎಲ್ಲ ರೀತಿಯಿಂದ ಕೂಡ ಸಹಕಾರ ಮಾಡಿದ್ದೀರಿ. ಮಾಧ್ಯಮದವರು ಕೂಡ ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಮಾಧ್ಯಮದಲ್ಲಿ ಏನೇನು ಪ್ರಚಾರವನ್ನು ಈ ಒಂದು ಬಂದ್ಗೆ ಕೊಡಬೇಕಾಗಿತ್ತು ಅದನ್ನೆಲ್ಲ ಕೂಡ ತಾವು ಕೊಟ್ಟಿದ್ದೀರಿ. ನಾವು ಮಾಜಿ ಪ್ರಧಾನಿಗಳ ಅಂತ್ಯಕ್ರಿಯೆ ನಾಳೆ ಇರೋದರಿಂದ ಅವರನ್ನು ಗೌರವ ಸೂಚಿಸುವ ಸಲುವಾಗಿ ನಾವು ನಾಳೆ ಆಗ್ತಕ್ಕಂಥ ಬಂದ್ ಕರೆಯನ್ನು ಬಂದ್ ಮಾಡಿ ಮುಂದೆ ಅದನ್ನು ಹಾಕಿದ್ದೇವೆ. ನಾವು ಅಂದರೆ 30ನೇ ತಾರೀಕಿಗೆ ಬಿಜಾಪುರ ಬಂದ್ ಕರೆಯನ್ನು ನಾವು ಕೊಡ್ತಾಯಿದ್ದೇವೆ. ಇದರ ನಾವು ಈಗಾಗಲೇ ಜಿಲ್ಲಾ ಆಡಳಿತದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಾತಾಡಿ ನಾವು ಮುಂದೆ ಹಾಕ್ತಕ್ಕಂಥ ಕಾರಣವನ್ನು ಕೂಡ ಅವರಿಗೆ ತಿಳಿಸಿದ್ದೇವೆ. 30ನೇ ತಾರೀಕಿಗೆ ಈ ಬಂದ್ ಮಾಡಲಾಗ್ತಾಯಿದೆ. ಮತ್ತೊಮ್ಮೆ ನಾನು ಎಲ್ಲ ಸಂಘಟನೆ ಮಾಡ್ತಕ್ಕಂಥ ನನ್ನ ಹಿಂದ್ ಸಂಘಟನೆ ಮುಖ್ಯಸ್ಥರಿಗೆ, ಎಲ್ಲ ದಲಿತ ಸಂಘಟನೆಯ ಗೆಳೆಯರಿಗೆ, ಸ್ನೇಹಿತರಿಗೆ, ಸಹೋದರರಿಗೆ, ಮಹಿಳಾ ಸಂಘಟನೆ ಮಾಡ್ತಕ್ಕಂಥ ಎಲ್ಲ ಸಹೋದರಿಯರಿಗೆ, ಪ್ರಗತಿಪರರಿಗೆ, ಅಂಬೇಡ್ಕರ್ ವಾದಿಗಳಿಗೆ, ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥವ್ರಿಗೆ, ತಾವು ನಾಳೆ ಅತ್ಯಂತ ಉತ್ಸಾಹದಲ್ಲಿದ್ದರು. ಅವರೆಲ್ಲ ನಾಳೆ ವ್ಯಾಪಕವಾಗಿ ಬಂದ್ ಮಾಡಬೇಕು ಅಂಥೇಳಿ ಎಲ್ಲ ಕಡೆ ಗಾಡಿ ಯಾವ ರೀತಿಯಾಗಿ ಸಂಪರ್ಕ ಸಾಧನಗಳನ್ನು ಮಾಡಿಕೊಂಡು ಇಲ್ಲಿ ಬರಬೇಕು ಅನ್ನೋ ತಯಾರಿಯಲ್ಲಿ ಅತ್ಯಂತ ಉತ್ಸಾಹದಿಂದಿದ್ದರು. ನಮ್ಮ ಅನೇಕ ಗೆಳೆಯರು ಕೂಡ ನಾಳೆ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತ ಮಾಡಿದ್ದರು. ಆದರೆ ನಾಳೆ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಪ್ರಧಾನಿ ನಮ್ಮನ್ನು ಅಗಲಿದ್ದಾರೆ. ಅವರ ಅಂತ್ಯಕ್ರಿಯೆ ಆಗುವವರೆಗೆ ಅದನ್ನು ನಾವು ಮಾಡಬಾರ್ದು. ಅವರ ಒಂದು ದುಃಖದಲ್ಲಿ, ಅವರ ಕುಟುಂಬದ ದುಃಖದಲ್ಲಿ ನಾವು ಎಲ್ಲ ಕೂಡ ಪಾಲ್ಗೊಳ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಭೆಯನ್ನು ಮುಂದೆ ಹಾಕಿದ್ದೇವೆ. ತಾವು 28ನೇ ತಾರೀಕಿಗೆ ಮಾಡ್ತಕ್ಕಂಥ ಬಂದಿಗೆ ಯಾವ ರೀತಿಯಾಗಿರ್ತಕ್ಕಂಥ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ, ಸಹಾಯವನ್ನು ಮಾಡಿದ್ದೀರಿ. ಆ ಸಹಾಯ ಮತ್ತು ಪ್ರೋತ್ಸಾಹ 30ನೇ ತಾರೀಕಿಗೆ ಆಗ್ತಕ್ಕಂಥ ಬಂದಿಗೆ ನಡೀತಕ್ಕಂಥ ಸಂದರ್ಭದಲ್ಲಿ ತಾವು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಮುಸ್ರಿಫ್ ಅವರು ಕೂಡ ತಮ್ಮನ್ನು ಅಪೀಲ್ ಮಾಡ್ಕೊತಾರೆ. ದೇಶದ ಪ್ರಧಾನಮಂತ್ರಿಯವರು ನಮ್ಮನ್ನು ಬಿಟ್ಟು ಅಲಗಿದ್ದಾರೆ. ಅದರ ಸಲುವಾಗಿ
ದೇಶ 10 ವರ್ಷ ಅವರು ಆಳಿದ್ದಾರೆ. ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಯವರು. ಅವ್ರ ಸಲುವಾಗಿ ನಾವು ಎಲ್ಲ ಇಲ್ಲಿ ಶ್ರದ್ಧಾಂಜಲಿ ಮಾಡೀವಿ. ಎಲ್ಲ ನಮ್ಮ ಪ್ರೋಗ್ರಾಮ್ 30 ತಾರೀಕು ಇಟ್ಟೀವಿ. ಬಿಜಾಪುರ ಬಂದು 30 ತಾರೀಕು ಮಾಡ್ಲಿಕ್ಕತ್ತೀವಿ. ನಾಳೆ 10 ಗಂಟೆಲಿಂದ 10 ಗಂಟೆಲಿಂದ 30 ತಾರೀಕು 10 ಗಂಟೆಲಿಂದ ಸಾಯಂಕಾಲ ತನಕ ಇರ್ತೈತಿ. ಏನು ನಾಳೆಗೆ ನಮ್ಮದು 28 ಅದು ಕ್ಯಾನ್ಸಲ್ ಮಾಡೀವಿ. 30 ತಾರೀಕು ಇಟ್ಟೀವಿ. ಎಲ್ಲರೂ 30 ತಾರೀಕು ಬರಂತ ವಿನಂತಿ ಮಾಡಲಿ. ಕಾಂಗ್ರೆಸ್ ಪಕ್ಷರು ಒಂದು ಕರೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಮಾಡಿದ್ರಿ. ಇಲ್ಲ ಸ್ಪಷ್ಟೀಕರಣ ಕೊಡ್ತೀನಿ. ವೇದಿಕೆ ಅಲ್ಲ, ಎಲ್ಲಾ ಪ್ರಗತಿಪರ ವೇದಿಕೆ ಇರ್ತಾರೆ, ದಲಿತರಿದ್ದಾರೆ ಮತ್ತು ಎಡಪಂಥೀಯ ಸಾಮೂಹಿಕ ಸಂಘಟನೆ ಮತ್ತು NGO ಗುಂಪುಗಳಿವೆ ಮತ್ತು ಮಹಿಳಾ ಗುಂಪುಗಳಿವೆ. ಹೀಗಾಗಿ ಪ್ರಗತಿಪರ ಸಂಘಟನೆಯಿಂದ 28 ಬಂದ್ ಕಾಲ ಏನಪ್ಪ 30ಕ್ಕೆ ಮಾಡಿದಾರೆ ಅಂತ ದಯವಿಟ್ಟು ತಮ್ಮ ಮಾಧ್ಯಮದಲ್ಲಿ ಬರೆಯಬಹುದು. ಏನಪ್ಪ ಅಂತಂದ್ರೆ ಸ್ವಲ್ಪ ಒತ್ತು ಕೊಟ್ಟು ಬರೀರಿ ಅಂತ ಮಾಡಿ ಆ ಗೊಂದಲದಿಂದ ಮತ್ತು ಅಮೀನ್ ಮುಸ್ರಿಫನ್ನ ಮತ್ತು ಕಳಿಮನಿ ಅವ್ರನ್ನ ಏನಪ್ಪ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು. ಈಗ ನಾವೆಲ್ಲ ಗುರುಸಿರ್ತಕ್ಕಂಥದ್ದು ಮತ್ತು ಅವ್ರ ನಾಯಕತ್ವ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸಂಘಟನೆ ಪ್ರಗತಿಪರ ವೇದಿಕೆ ಅಂತ ಕೂಡ ಅವರಿಗೆ ನಾವು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಮತ್ತು ಸಾಮೂಹಿಕ ನಾಯಕತ್ವ ಇದೆ. ಹೀಗಾಗಿ ಮೀಡಿಯಾದವ್ರ ಮಾಧ್ಯಮದವ್ರು ಏನಪ್ಪ ಅಂತಂದ್ರೆ ಸ್ಪಷ್ಟವಾಗಿರ್ಲಿ ಅಂತ ಒಂದು ವಿನಂತಿ. ಈಗಾಗಲೇ ಪ್ರಭುಗಳು ಹೇಳಿದಾಗೆ ಅತ್ಯಂತ ಸ್ಪಷ್ಟವಾಗಿ ಇದು ಅಹಿಂದ ಪ್ರಗತಿಪರ ವಿಚಾರಧಾರೆ ಇದ್ದವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆ ಬಳಗ ವತಿಯಿಂದ ನೇತೃತ್ವದಲ್ಲಿ ನಡೀತಿರುವಂಥ ಬಂದು ಯಾವುದೇ ರಾಜಕೀಯ ದಲಿತ ಸಂಘಟನೆಗಳು, ಎಲ್ಲ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು, ರೈತ ಮುಖಂಡರು, ಮಹಿಳಾ ಸಂಘಟನೆಗಳು ಮತ್ತು ಬೀದಿ ಬರಿ ವ್ಯಾಪಾರಸ್ಥರು ಈ ಥರ ಎಲ್ಲ ಸಂಘಟನೆಗಳು ಒಳಗೊಂಡು ನಾವು ಬೆಂಬಲ ಮಾಡ್ತಾ ಇದ್ದೀವಿ. ಪಕ್ಷಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಈಗಾಗಲೇ ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆಗಳ ಪ್ರಮುಖರ ಒಟ್ಟಾಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದಾಗ ಎಲ್ಲರೂ ಕೂಡ ಸ್ವಲ್ಪ ಕಷ್ಟ ಆಗ್ತದೆ, ಆದರೂ ಪರವಾಗಿಲ್ಲ, ನಮ್ಮ ರಾಷ್ಟ್ರ ನಾಯಕರು ಅಗಲಿದ ಸಂದರ್ಭದಲ್ಲಿ ನಾವು ಅದನ್ನು ಒಂದು ದಿವಸಕ್ಕೆ 2 ದಿವಸಕ್ಕೆ ಮಟ್ಟಿಗೆ ಮುಂದೆ ಹಾಕಿ ಇದಕ್ಕಿಂತ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅನ್ನೋಂಥ ಅಭಿಪ್ರಾಯ ಬಂದಿರೋದ್ರಿಂದ ಎಲ್ಲರ ಅಭಿಪ್ರಾಯನ ಕ್ರೋಢೀಕರಿಸಿ ಇವತ್ತು ಅದನ್ನು 30ಕ್ಕೆ ಮುಂದೆ ಹಾಕಲಾಗಿದೆ. ಅದಕ್ಕೆ ಈ ಹಿಂದೆ ಏನು ನಮಗೆ ಬೆಂಬಲ ಕೊಟ್ಟಂತೆಲ್ಲ ವ್ಯಾಪಾರಸ್ಥರಲ್ಲಿ, ರೈತರಲ್ಲಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಎಲ್ಲರಲ್ಲೂ ವಿನಂತಿ ಏನು ಮಾಡ್ತಾ ಈ ಒಂದು ಅಕಾಲಿಕ ಸುದ್ದಿಯಿಂದ ಎಲ್ಲರೂ ನಾವು ದಿಗ್ಭ್ರಮೆಗೆ ಒಳಗಾಗಿದ್ದೇವೆ. ಅದಕ್ಕೆ ಮೊನ್ನೆ ಕೊಟ್ಟಂಥ ಬೆಂಬಲವನ್ನು 30ನೇ ತಾರೀಕಿಗೆ ಕೂಡ ತಾವೆಲ್ಲರೂ ಕೊಡ್ತೀರಿ ಅನ್ನೋಂಥ ಒಂದು ಅತ್ಯಂತ ಭರವಸೆಯೊಂದಿಗೆ ಇದನ್ನು ಮುಂದೆ ಹಾಕಿದ್ದೀವಿ. ಯಥಾ ರೀತಿ ಮಾಧ್ಯಮ ಸ್ನೇಹಿತರಲ್ಲಿ ಕೂಡ ಇದಕ್ಕೊಂದು ಹೆಚ್ಚಿನ ದಿನಾಂಕ ಬದಲಾವಣೆ ಸಾಕಷ್ಟು ಜನ ಗೊಂದಲಲ್ಲಿದ್ದಾರೆ. ಭಾಳಷ್ಟು ಜನ ಸಂಘಟನೆಗಳು ಬೆಳಗ್ಗೆಯಿಂದ ಎಲ್ಲರಿಗೆ ಫೋನ್ ಬರ್ತಾ ಇದೆ. ಅದಕ್ಕೆ ತಮ್ಮ ಮೂಲಕ ಒಂದು ವಿನಂತಿ ಮಾಡ್ತೇವೆ, ಯಾವುದೇ ಗೊಂದಲಕ್ಕೆ ಆಸ್ಪದ ಇಲ್ಲದ ಹಾಗೆ ತಾವು ಒಂದು ನಮ್ಮ ವಿನಂತಿಯನ್ನು ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ ಮುಟ್ಟಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಯಾಕೆ ತಪ್ಪಿಸ್ತಾರೆ? ಏನು ಕಾರಣ ಏನು ಕಾರಣ? ಈ ಮನಮೋಹನ್ ಸಿಂಗ್ ಅವ್ರ ನಿಧನ ಸುದ್ದಿ ಗೌರವಪೂರ್ವಕವಾಗಿ ಮುಂದೆ ಇದನ್ನು ಎಲ್ಲರೂ ಅರ್ಥ ಮಾಡ್ಕೋತಾರ ಅಂತ ಭಾವಿಸ್ತಿಲ್ಲ. ಈ ಒಂದು ಗೌರವ ಮತ್ತು ನೀವು ತಪ್ಪಿಸ್ಬೇಡ್ರಿ ಮತ್ತೆ. ಹಾಂ 10 ಗಂಟೆಯಿಂದ ಆರಂಭ ಅಂತಿರಲ್ಲ. 10 ಗಂಟೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನಿಯಮಗಳು ಸ್ಟಾರ್ಟ್ ಆದ್ಮೇಲೆ ನೀವು ಮತ್ತೆ ಬಂದ್ ಮಾಡಕ್ ಹೋದ್ರೆ ಅಲ್ಲ, ಬಂದು 8 ಗಂಟೆಗೆ ಸ್ಟಾರ್ಟ್ ಆಗ್ತೈತೆ ರೀ. ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್. ಈಗ ಬಂದು 8ಕ್ಕೆ ಕರೆ ಕೊಡ್ತೀವಿ ನಾವು. ಜನ ಸೇರೋದು 10 ಗಂಟೆಗೆ. ನಮ್ದು ಹಳ್ಳಿಯಿಂದ ಬರ್ಬೇಕಲ್ಲ. ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 5 ಸಾಯಂಕಾಲ 5 ಗಂಟೆ. ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆ. ಅದು ನಾವು ಮೊದಲು ಪಾಂಪ್ಲೆಟ್ಸ್ ತಮಗೆ ಹೇಳಿ, ಸಿದ್ದೇಶ್ವರ ದೇವಸ್ಥಾನದಿಂದ ಅಲ್ಲಿ ಗಣಪತಿ ಚೌಕ್ದಿಂದ ಕಿರಾಣಿ ಬಜಾರ್ದಿಂದ ಜನತಾ ಬಜಾರ್, ವಾಜಪೇಯಿ ಸರ್ಕಲ್ನಿಂದ ಜನತಾ ಬಜಾರ್, ಗಾಂಧಿ ಚೌಕ್, ದೆನ್ ಬಸವ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಸಭೆಯಾಗಿ ಮಾರ್ಪಾಡ ಅಂತ ಬಂದು ಎಲ್ಲ ಕಡೆ ಬಂದು ತಾಲೂಕು ಜನ ಎಲ್ಲ ಬರುತ್ತಿತ್ತು. ಹಾಂ ಹಾಂ ಸ್ವಾಭಾವಿಕಲ್ಲ. ಒಬ್ಬ ಪ್ರಧಾನಮಂತ್ರಿ ತಿರ್ಕೊಂಡ ಬಿಟ್ಟರು ಯಾರು ಅನಿವಾರ್ಯ. ಈಗ ನಾವು ಮುಂದೆ ಹಾಕಿವ್ರಿ, ಅದು ಹಂಗೆ. ಇದು ಅನಿವಾರ್ಯತೆಯನ್ನು ಎಲ್ಲರೂ ಅರ್ಥ ಮಾಡ್ಕೋತಾರೆ ಅಂತ ತಿಳ್ಕೊಂತೀವಿ. ಎಲ್ಲ ಕಡೆ ಬೆಂಬಲಿಸ್ತಾರೆ. ಎಲ್ಲ ಕಡೆ ವಿನಂತಿ ಮಾಡಿದ್ದೀವಿ, ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರ.
ಬಿಹಾರದಲ್ಲಿ ದಲಿತ ಸಂಘಟನೆಗಳ ಮೇಲೆ ಬಂದ್ ಮಾಡೋ ಸಂದರ್ಭದಲ್ಲಿ ಪೊಲೀಸರು ವಿಚಾರ ಮಾಡಿದ್ದಾರೆ. ಅಲ್ಲ, ಆ ಸ್ಟೇಟ್ದಲ್ಲಿ ಯಾಕಾಗೈತೆ ನಮಗೆ ಹೆಂಗೆ ಗೊತ್ತಾಗಬೇಕು? ಇಲ್ಲಿ ಆಗಂಗಿಲ್ಲ ಅಂತ ಅನ್ಕೊಂಡಿವಿ ನಾವು. ಈಗ ನಮ್ಮದು ಬೇರೆ ಡೇಟ್ ಚೇಂಜಿಂಗ್ ಅದ. ಏನು ಇಶ್ಯೂ ಡೈವರ್ಟ್ ಮಾಡೋದು ಬೇಡ, ದಯಮಾಡಿ ಕೈ ಮುಗಿತೀವಿ ನಿಮಗೆ. ಬೇರೆ ರಾಜ್ಯದಾಗ ಏನು ಆಗ್ತದೆ ಅಲ್ಲಿ ಕ್ಲೈಮೇಟ್ ಪ್ರಕಾರ ಆಗಿರ್ತದೆ. ನಿನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಸರ್ ಒಂದು ವಿನಂತಿ ಮೇರೆಗೆ ಎಲ್ಲ ಸಂಘಟನೆಗಳನ್ನ ನಾಯಕರ ಮುಖಂಡರ ಒಂದು ಸಭೆಯನ್ನು ಮಾಡಿದ್ದಾರೆ. ಅವರು ಶಾಂತ ರೀತಿ ಇದು ಬಂದ್ ಕರೆಗೆ ಸಹಕಾರವನ್ನು ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಪೊಲೀಸರು ಎಲ್ಲ ರೀತಿಯಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಳ ಅತ್ಯಂತ ಕ್ರಿಯಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿ ಅದಾರ. ಅವ್ರ ಬಗ್ಗೆ ಭರವಸೆ ಇದೆ, ಯುವಕರು ಅದಾರ. ಇದನ್ನೆಲ್ಲ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಅವ್ರಿಗಿದೆ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ನಾವು ಮೊನ್ನೆ ಸಲನೂ ಹೇಳಿವಲ್ಲ ನಿಮಗೆ, ಮಾನ್ಯ ಪ್ರೆಸ್ ಮೀಟ್ನಾಗನೇ ಹೇಳಿವಿ. ಮೊನ್ನೆ ಸಭೆಯಲ್ಲಿ ಮುಲ್ಲಾ ಅವರು ಒಂದು ಮಾತನ್ನು ಹೇಳಿದ್ರು, ನಮ್ಮ ಭಾಗದಿಂದ ಯಾವುದೇ ಆತಂಕ ನೀವೇನ್ರಿ ಮಾಡಿಸ್ಬೇಕಂತ ಕೆಲವೊಬ್ರು ಎಲ್ಲ ಶಾಲೆ ಕಾಲೇಜುಗಳು ಬಂದು ಉತ್ಸಾಹ ತುಂಬಿದೆ ಯುವಕರಲ್ಲಿ. ಎಲ್ಲೂ ಕೂಡ ಗಲಾಟೆ ಆಗದಂಗೆ ಶಾಂತಿಯುತವಾಗಿ ಒಳ್ಳೆಯದು. ನಾವು ವಿನಂತಿ ಮಾಡ್ತೀವಿ, ನಾವು ಇರ್ತೀವಲ್ಲ ಎಲ್ಲರೂ ಸೇರ್ತೀವಿ, ಅವ್ರಿಗೆ ವಿನಂತಿ ಮಾಡ್ತೀವಿ ಸಣ್ಣ ಹುಡುಗರಿಗೆಲ್ಲ. ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಶಾಂತಿ ಧರ್ಮ ಬೌದ್ಧ ಧರ್ಮ ಆಗಿಲ್ಲ, ಬೌದ್ಧ ಧರ್ಮದ ಎಲ್ಲ ಅಡಿಗಳಾಗಿ ನಾವು ಶಾಂತಿ ರೀತಿ ಹೋರಾಟ ಮಾಡ್ತೀವಿ. ಅದ್ರಾಗೆ ಸರ್ ಧನ್ಯವಾದ. ನೋಡ್ರಿ, ಶಾಲಾ ಕಾಲೇಜ್ ಇವತ್ತು ರಜೆ ಇಲ್ಲ. ಇವತ್ತು ಹೇಳ್ತೀವಿ, ಇವತ್ತು ರಜೆ ಇಲ್ಲ, ನಾಳೆಗಿತ್ತು. ಅದನ್ನು ಮುಂದೆ ಹಾಕ್ತಾರೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾತಾಡ್ಕೊಂಡು ಮುಂದೆ ಹಾಕ್ತಾರೆ. ಇದು ಬೇರೆ. ಈ ಸರ್ಕಾರದಿಂದ ಮನಮೋಹನ್ ಸಿಂಗ್ ಸಲುವಾಗಿ ಆಗಿದ್ದು. ನಾವು ಕರೆ ಕೊಟ್ಟಿದ್ದು ನಾಳೆಗೆ. ಈಗ ನಾವು ಒಂದು ಈ ಶಾಲೆಗಳ ಬಗ್ಗೆ ಒಂದು ಹೇಳಿದ್ರಲ್ಲ, ಈ ಮೊದಲಿನ 28ರ ಪ್ರಕಾರ ಏನು ಶನಿವಾರ ರಜೆ ಘೋಷಣೆ ಮಾಡಿದ್ರು, ಅದನ್ನು ಮುಂದಿನ ಶನಿವಾರ ಪೂರ್ತಿ ಅವಧಿಗೆ ಶಾಲೆ ನಡೆಸಿ ಅದನ್ನು ಏನೋ ಅಭ್ಯಾಸದಿಂದ ಆಗಿದ್ದು ಸರಿಪಡಿಸಬೇಕಂತ ಜಿಲ್ಲಾಧಿಕಾರಿಗಳು, ವರಿಷ್ಠಾಧಿಕಾರಿಗಳು ಮತ್ತು DDP ಅವರು ಸಭೆಯನ್ನು ಮಾಡಿದ್ರು. ಇವು ಕೂಡ ನಮ್ಮ ಬಂದ ಕರೆಗೆ ಏನು ಸ್ಪಂದಿಸಿ ಅವರು ರಜೆ ಕೊಡ್ತಾರೆ, ಅದನ್ನು ಮತ್ತೊಂದು ದಿನ ಪೂರ್ಣಾವಧಿಗೆ ತೆಗೆದುಕೊಂಡು ಅದನ್ನು ಪಾಠಗಳನ್ನು ಏನಾದರೂ ಹಿಂದೆ ಬಿದ್ದಿದ್ರೆ ಸರಿಪಡಿಸ್ಕೊಳ್ತಾರೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ DDP ಅವರು. ಅಧಿಕಾರಿಗಳೇ ಕೊಟ್ಟಿದ್ದಾರೆ, ಇನ್ಯಾರು ಕೊಡ್ತಾರೆ? ಸೋಮವಾರ ರಜೆ ಇರ್ತದೆ ಅಂತ ಬಂದ ರಜೆ ಕೊಡಲೇಬೇಕಲ್ಲ. ಸೋಮವಾರ ಎಲ್ಲ ಬಂದು ನೋಡಿ. ಎಲ್ಲ ಬಂದು ನಮಗೆ ಇನ್ನೂ ಹೆಚ್ಚು ಶಕ್ತಿ ಸಿಗ್ತದೆ. ಯಾಕಂದ್ರೆ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರು ಹೋಗ್ತಾಯಿದ್ರು, ಅದು ಬಂದಾಗಿದೆ ಅನಿವಾರ್ಯ ಕಾರಣದಿಂದ. ಇಸ್ಮಾ ಇತ್ತು ನಮ್ಮ 29th 29th ಆ ಜನರು ನಮಗೆ ಸಿಗ್ತಾರೆ. ಇದಕ್ಕೆ ಈಗೇನು ನಾವು ನಾಳೆ ಮಾಡ್ತಾಯಿದ್ದೀವಿ ಅದಕ್ಕಿಂತ 25% ಜಾಸ್ತಿ ಆಗ್ತದೆ. ಬೆಂಬಲ ಕೊಡ್ತಾರೆ. ಅದಕ್ಕೆ ನೀವು ಕೊಡ್ಬೇಕಂತ ವಿನಂತಿ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. और खबरों के लिए देखते रहिए बी न्यूज नेशन। महाराजा स्वीट न्यू ईयर का धमाकेदार ऑफर। नया साल महाराजा स्वीट के साथ 1 दिसंबर खासकर 1 किलो केक पर 2 लीटर कोल्ड ड्रिंक्स की बोतल। ये ऑफर तमाम महाराजा के ब्रांचेस में रहेगा मौजूद। सेंट्रल बस स्टैंड, ललित महल अपोजिट, बीजापुर।